ಕರುಣಾಸಾಗರ ಈ ಶಾಂಭವಿಯ ಗಂಡ. ಅಂದು ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟಿ ವಿಷವನ್ಯ ಕುಡಿದು ವಿಷಕಂಠನಾದ. ದಶಕಂಠಿನ ಸಾವಿನ ನಂತರ ಜೋಡಿ ಶಿವಲಿಂಗವಾಗಿ ಶ್ರೀರಾಮನಿಂದ ಪೂಜೆಗೊಂಡ ಅವನ ಮಹಿಮೆ ಆದರೇನು ಮಾಡುವುದು ಶಾಂತ? ಅದೇನು ಮಾಡುವುದು ಅಂತ ನೀವು ಉಸಿರನ್ನೇಕೆ ಹಾಕಿ ಮಾತಾಡ್ತಾ ಇದ್ದೀರ ಸ್ವಾಮಿ? ಉಸಿರು ಹಾಕಲೇಬೇಕಾಗಿದೆ ಶಾಂತ. ಯಾಕೆಂದರೆ ನಾನೀಗ ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ, ನಿನಗೆ ತೋರಿಸಲು ಕಣ್ಣಿಲ್ಲದ ಕುರುಡನಾಗಿದ್ದೇನೆ. ಆ ನಿಜ ಹೇಳಬೇಕೆಂದರೆ ನನಗೆಲ್ಲವೂ ತಿಳಿದಿದೆ ಸ್ವಾಮಿ. ನಿಮ್ಮ ಅಂತರಂಗದ ಮರ್ಮ ಏನು ಅಂತ ನನಗೆಲ್ಲವೂ ತಿಳಿದಿದೆ. ಬ್ರಹ್ಮ ಬರೆದ ಹಣೆ ಬರವನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನೋಡಿ, ನಿಮಗಾದ ಕಷ್ಟವನ್ನ ಸ್ಪಷ್ಟವಾಗಿ ನನ್ನ ಮುಂದೆ ಹೇಳಿಬಿಡಿ ಸ್ವಾಮಿ. ಯಾಕೆಂದ್ರೆ ನಾನು ನಿಮ್ಮ ಅರ್ಧಾಂಗಿನೇ ಅಂದೆ. ಅರ್ಧಾಂಗಿ? ಶಾಂತ, ನೀನು ಹೊಸ ಮೊದಲ ಗಿತ್ತಿಯಾಗಿ ನನ್ನ ಮನೆ ಪ್ರವೇಶಿಸಿದ ನಿನಗೆ ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಅನೇಕ ವರ್ಷಗಳ ಕಾಲ ನಿನ್ನ ಸುಖ ಭೋಗದ ಆಲಾಸೆ ತೀರಿಸುವ ನನ್ನಂತ ನಾಮರ್ದ ಯಾರಿಲ್ಲ ಶಾಂತ. ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ನಿಜವಾಗಿ ಬೇಕಾದದ್ದು ಸಂಪತ್ತಲ್ಲ, ಸಾರ್ವಭೌಮತೆ ಅಲ್ಲ, ಅಧಿಕಾರವಲ್ಲ. ಅವಳು ರೂಪವತಿಯಾಗಿರದಿದ್ದರು ಆ ಹೆಣ್ಣಿಗೆ ಬೇಕಾಗಿರುವುದು ದಾಂಪತ್ಯ ಸುಖ. ಆ ಸುಖವನ್ನು ನನ್ನಿಂದ ಈವರೆಗೆ ನಿನಗೆ ಕೊರತಾಗಿದ್ದೇನೆ ಅಂದರೆ ಸ್ವಾಮಿ, ನೀವು ಪಾಪಿ ಅಲ್ಲರೇ. ನನ್ನನ್ನ ಕೈ ಹಿಡಿದು ನನಗೊಂದು ಜೀವನ ಕೊಟ್ಟ ನನ್ನ ಪಾಲಿನ ದೇವರು ಸ್ವಾಮಿ, ನನ್ನ ಪಾಲಿನ ದೇವರು. ದೇವರು? ನಾನು ದೇವರೇ? ಮಳೆ ಹಣ್ಣಿಗಾಗಿ ಭೂಮಿ ತಾಯಿ ಬಾಯ್ಕರು ತನ್ನೊಡವ ಚೀಲಿ ನಿಂತರು. ಹತ್ತಲೆ ಕಾರುಗಳ ಕವಿದು ಗುಡುಗು ಮಿಂಚುಗಳಿಲ್ಲದೆ ಉತ್ತರಿ ಮಳೆ ಬಿತ್ತರಿಸದೆ ಹೊತ್ತೇರಿಸಿದರೆ ಇಂಥವನು ದೇವರೇ? ಶಾಂತ ನಿಂತ ನೀರಂತೆ ಶಾಂತವಾಗಿ ತನ್ನ ಕಂತೂರಾಯನ ಕೈಗಳವಿಟ್ಟುಕೊಂಡಾಗ ಮುತ್ತಿನ ಮಳೆಗೆರೆಯದೆ ಎಳವನಂತೆ ನೆಲೆ ಹಿಡಿದು ಬಿದ್ದುಕೊಂಡ ಈತ ನಿನ್ನ ದೇವರೇ? ಶಾಂತ, ದೇಹಿ ಎಂದು ಬಂದವನಿಗೆ ವರ ನೀಡುವ ನಾನು ದೇವರಲ್ಲ ಶಾಂತ. ನಿನ್ನ ಪಾಲಿಗೆ ಹೇರಿಯಾಗಿ ಬಂದ ಪುರುಷ ಈಗ ನಾನು. ಕ್ಷಮಿಸುಗೆ ನೀವೇನ್ ತಪ್ಪು ಮಾಡಿದ್ರೆ ಸ್ವಾಮಿ? ಇಂದು ನೀವು ಆಡುವ ನುಡಿ ನನಗೆ ಪ್ರಾರಬ್ಧ ಕರ್ಮ. ನನಗೆ ನನ್ನ ಪತಿಯೇ ಪರದೈವ ಸ್ವಾಮಿ, ಪತಿಯೇ ಪರದೈವ. ಪ್ರಾರಬ್ಧ ಕರ್ಮವೆಂದು, ಪತಿಯೇ ಪರದೈವವೆಂದು ನೀನು ನನ್ನ ನಂಬಿ ಕುಳಿತು ನಿನ್ನ ಹರೆಯದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಶಾಂತ. ನಾನೆಷ್ಟೇ ಡಾಕ್ಟರ್ ಸಲಹೆ ಪಡೆದರು ನನ್ನ ಮರ್ಮಾಂಗಕ್ಕೆ ಬಿದ್ದಪಟ್ಟು ಇನ್ನೂ ಸುಧಾರಿಸುತ್ತಿಲ್ಲ ಶಾಂತ. ದಯಮಾಡಿ ನೀನು ನನ್ನ ಮಾತನ್ನು ಪಾಲಿಸಿ ಈ ತಾಳಿಯನ್ನು ನನಗೆ ಒಪ್ಪಿಸಿ ಬೇರಪ್ಪ ಗಂಡನನ್ನು ಮದುವೆ ಮಾಡಿದ ಶಾಂತ. ಇನ್ನೊಂದು ಸಾರಿ ಮಾತನಾಡಬೇಡ್ರಿ. ಇನ್ನೊಂದು ಸಾರಿ ನಿಮ್ಮ ಬಾಯಿಂದ ಈ ಮಾತು ಬಂದಿದ್ದೆ ಆದ್ರೆ ನನ್ನ ಮೇಲಾಗಲಿ, ನನ್ನ ಹೆತ್ತವರ ಮೇಲಾಗಲಿ. ಹೌದು, ಆ ದುಷ್ಟ ಸಿದ್ದನಗೌಡನ ದಬ್ಬಾಳಿಕೆಗೆ ಸಿಕ್ಕ ನನ್ನ ಕೆತ್ತವರು ತಮ್ಮ ಮಾನ ಮರ್ಯಾದೆಗೆ ಹೆದರಿ ಹೆಣ್ಣಿಗೆ ಶೀಲವೇ ಶೃಂಗಾರ ಎಂದು ಅವಳಿಂದ ಸತ್ತಾಗ ಆ ಸ್ಥಾನದಲ್ಲಿ ಕಿತ್ತ ಮಗನಾಗಿ ನಿಂತು ಅವರ ಶವಕ್ಕೆ ಕಿಚ್ಚು ಕೊಟ್ಟು ನನ್ನ ತಂದೆಗೆ ಕೊಟ್ಟ
ಕೊಟ್ಟ ಮಾತಿನಂತೆ ನನ್ನನ್ನು ಮಡದಿಯಾಗಿ ಸ್ವೀಕರಿಸಿದ್ದೀರಿ. ಇಂದು ಇಂದು ನನ್ನ ತಂದೆ ಮಾತ ನಾನೇ ಅಲ್ಲ ಕಣೆ ಸ್ವಾಮಿ. ಹೌದು ರೀ. ಹಾಗಾದ್ರೆ ನೀವು ವಚನ ಭ್ರಷ್ಟರಾಗುವಿರ. ನೀವು ಪುರುಷತ್ವಹೀನರಾಗಿದ್ದು ಯಾರಿಂದ? ಅದು ನನ್ನಿಂದ ಅಂತ ನನಗೆ ತಿಳಿದಿರುವೇನು ಸ್ವಾಮಿ? ಆ ದುಷ್ಟ ಸಿದ್ದನಗೌಡನ ದಬ್ಬಾಳಿಕೆಗೆ ಸಿಕ್ಕಿ ಜೀವನ ಪೂರ್ತಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದೀರ. ನನಗೆ ಗೊತ್ತಿದ್ರು ಕೂಡ ಇಂದು ನನ್ನ ತಂದೆ ಸಾಧಾರಣ ಸಂಪತ್ತು ನಿಮಗೆ ಆಪತ್ತು ತಂದಿದೆ ಅಂತ ನನಗೆ ಆ ದುಷ್ಟ ಸಿದ್ದನಗೌಡನ ದಬ್ಬಾಳಿಕೆಗೆ ಸಿಕ್ಕೋ ನನಗಾಗಿ ನನ್ನ ಕೆತ್ತವರಿಗಾಗಿ ಜೀವನ ಪೂರ್ತಿ ನರಕವ ಅನುಭವಿಸ್ತಾ ಇದ್ರಂತ ನಾನು ನನ್ನ ಕಾಮದ ಸುಖಕ್ಕೋಸ್ಕರ ನಿಮ್ಮ ತ್ಯಾಗವನ್ನೆಲ್ಲವನ್ನ ಮರೆತು ಈ ಪವಿತ್ರವಾದ ಮಾಂಗಲ್ಯವನ್ನ ಮರೆತು ನಾನು ಬೇರೊಬ್ಬರನ್ನ ಮಡದಿಯಾಗಿ ನನ್ನ ಕಾಮ ತೃಪ್ತಿಪಡಿಸ್ಕೊಳ್ಬೇಕಾ? ಆ ದೇವರು ಮೆಚ್ಚುವನೇನು ಸ್ವಾಮಿ? ಇಲ್ಲ ಸ್ವಾಮಿ, ಇಲ್ಲ, ಸಾಧ್ಯವೇ ಇಲ್ಲ. ಪುರುಷತ್ವದ ಸೋಲೆ ನನ್ನ ಕಾಮದ ಸೋಲು. ಪುರುಷತ್ವದ ಸೋಲೆ ನನ್ನ ಕಾಮ. ಈ ಕಾಲ ಕಲಿಕೆಯ ಕಾಲ, ತಿರು ಮುರಿವಿನ ಕಾಲ, ಮಾತು ಮರೆತು ಹೋಗುವ ಕಾಲ. ತನ್ನ ಮಗಳನ್ನು ಮೋಹಕ ರೂಪದಿಂದ ನೋಡುವ ಈ ಕಲಿಕಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ? ಸಾಧ್ಯವಾದದ್ದನ್ನ ಸಾಧಿಸಿ ತೋರಿಸುವುದೇ ಹೆಣ್ಣಿನ ನಿಜವಾದ ಧರ್ಮ. ನಿತ್ಯ ನಾನು ಪೂಜಿಸುತ್ತಿರುವ ಆ ಮುನ್ನಾಳೇಶ್ವರ, ಅಖಂಡೇಶ್ವರ, ಪಾರ್ವತಿಯ ಆನೆಯಗೂ ಸತ್ಯ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರಾರಿಗೂ ಗೊತ್ತಾಗಬಾರದು. ಯಾಕೆಂದರೆ ಪರಸ್ತ್ರೀಯರನ್ನು ತನ್ನ ಕಾಮದ ದೃಷ್ಟಿಯಿಂದ ನೋಡುವ ಈ ಅಸುರ ಸಮಾಜದಲ್ಲಿ ನಿನ್ನ ಶೃಂಗಾರವಾದ ಈ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾದರೆ ನೀನು ಸುರರ ಸೌಭಾಗ್ಯದ ಕಣಿಯಾಗಿ ಅಮರ ಮಾಂಗಲ್ಯದ ಸುಮಂಗಲಿಯಾಗಿ ಬಾಳುತ್ತೇನೆಂದು ನನಗೆ ಮಾತು ಕೊಡು. ಸತ್ಯವಾದ ಮಾತನ್ನೇ ಕೇಳಿದ್ರಿ ಸ್ವಾಮಿ. ಸತ್ಯವಾನ್ ಸಾವಿತ್ರಿ ಯಮನಿಂದ ವರವನ್ನ ಪಡೆದುಕೊಂಡು ಗಂಡನೇ ಜೀವಾಳ ಅಂತ ಹೇಳಿದ ಮಾತಿನಂತೆ ನಾನು ಕೂಡ ಒಂದು ಹೆಣ್ಣಿಗೆ ಶೀಲವೇ ಶೃಂಗಾರ ಎಂಬ ಮಾತನ್ನ ತರದೆ ಹೋದ್ರೆ ನಾನು ನಿಮ್ಮ ಸತಿನೇ ಅಲ್ಲ ಅಂತ ತಿಳಿಯಿರಿ. ಇದೇ ನಿಮ್ಮ ಪಾದ ಸಾಕ್ಷಿ. ಮೆಚ್ಚಿದೆ ನಿನ್ನ ಪತಿಯ ಭಕ್ತಿ. ಈ ದಿನ ಅಮರವಾಣಿ ಈ ಸಮಾಜದ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆ ಗಂಟೆಯಾಗಲಿ. ಹಾ ಶಾಂತ.